ರಕ್ಷಣೆ ಯಾರು ಹೊಣೆ? ರೈತರ ರಕ್ಷಣೆ ಯಾರು ಹೊಣೆ? ರೈತರ ರಕ್ಷಣೆ ಯಾರು ಹೊಣೆ? ಭಾರತ್ ಮಾತಾ ಕೀ ನಮ್ಮ ಹೆಸರು ಗಣಪಾಲ್ ಐನಾಥ್ ರೆಡ್ಡಿ ಅಂತ ಹೇಳಿ ನಿಕಟ ಪೂರ್ವ ಬಳ್ಳಾರಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು. ನಾವು ಇವತ್ತಿನ ದಿವಸ ನಾವು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ನಾವು ನಮ್ಮ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ಬರಹ ಅಂತ ಘೋಷಣೆ ಮಾಡ್ಬೇಕಪ್ಪ ಅಂತ ಹೇಳಿ ಅಹೋರಾತ್ರಿ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ನಾನು ಮೊದಲನೇದಾಗಿ ಸರ್ಕಾರನ ಕೇಳೋದು ಇಷ್ಟಪಡ್ತಾ ಇದ್ದೇನೆ. ಏನಪ್ಪಾ ಅಂತಂದ್ರೆ, ಮೊದಲನೇ ಮುಂಗಾರು ಸ್ಟಾರ್ಟ್ ಆಗಿದೆ. ಮುಂಗಾರು ಸ್ಟಾರ್ಟ್ ಆಗೈತಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಇಲ್ಲ ಈ ಸರ್ಕಾರದಲ್ಲಿ. ಇವತ್ತು ಮನೆ ಯಜಮಾನನೇ ಇಲ್ದಾಗ ಹುಡುಗರು ಯಾರು ನಮ್ಮನ್ನ ರೈತರನ್ನ ಕೇಳೋರು ಯಾರು? ಸರ್ಕಾರನೇ ಇಲ್ಲ. ಇವತ್ತು ಸರ್ಕಾರದಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟ್ರಿನೇ ಇಲ್ಲ. ಅದಕ್ಕೋಸ್ಕರ ನಾವು ಏನ್ ಹೇಳ್ತಾ ಇದೀವಪ್ಪ ಅಂತಂದ್ರೆ, ಈ ಸರ್ಕಾರ ಹಲವಾರು ರೈತ ಕಾರ್ಯಕ್ರಮಗಳನ್ನ ಹಿಂದೆ ಇರೋ ಕಾರ್ಯಕ್ರಮಗಳನ್ನ ನಿಲ್ಲಿಸಿದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ, ಹಿಂದುಗಡೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಇರೋ ಹೊತ್ತಿನಾಗಲ್ಲಿ ಅವರು ಫಸ್ಟ್ ಮುಖ್ಯಮಂತ್ರಿ ಆಗತ್ತಲೇನೆ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ವಿದ್ಯಾನಿಧಿ ಯೋಜನೆ, ವಿದ್ಯಾಶ್ರೀ ಯೋಜನೆ ಅಂತೇಳಿ ಅನೌನ್ಸ್ ಮಾಡಿದ್ರು. ಅದು ಬಹಳ ಚೆನ್ನಾಗಿ ನಡೀತಾ ಇತ್ತು. ಬಹಳ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಅನುಕೂಲ ಆಗ್ತಾ ಇತ್ತು. ಇವತ್ತು ಈ ಸರ್ಕಾರ ಹೊಸ ಸ್ಕೀಮ್ ಮಾಡೋದಿರ್ಲಿಲ್ಲ, ಅದನ್ನು ನಿಲ್ಲಿಸಿದೆ. ಅದೇ ರೀತಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಕೃಷಿ ಸಮ್ಮಾನ್ ನಿಧಿ ಯೋಜನೆ ವರ್ಷ ಪ್ರತಿಯೊಬ್ಬ ಅಕೌಂಟ್ರಿಗೆ ಡೈರೆಕ್ಟ್ ರೈತರ ಅಕೌಂಟಿಗೆ 6,000 ರೂಪಾಯಿ ಆಗ್ತಾ ಇದೆ. ಇದೇ ರೀತಿ ನಮ್ಮ ಹಿಂದೆ ಯಡಿಯೂರಪ್ಪ ಸರ್ಕಾರ ಇದ್ದಾಗ 4,000 ರೂಪಾಯಿ ರಾಜ್ಯ ಸರ್ಕಾರದಿಂದ ಆಗ್ತಾ ಇದ್ದೀವಿ. ಈ ಸರ್ಕಾರ ಬಂದ್ಮೇಲೆ ಅದನ್ನೂ ನಿಲ್ಲಿಸಿದೆ. ಪ್ರತಿ ವರ್ಷ ಒಬ್ಬ ರೈತರಿಗೆ ಅದ್ರಲ್ಲಿ 6, 5, 1, 4, 10,000 ರೂಪಾಯಿಪ್ಪ ಅಂತಂದ್ರೆ ಆರ್ಥಿಕವಾಗಿ ರೈತರಿಗೆ ಅನುಕೂಲ ಆಗ್ತಿತ್ತು. ಬೀಜಕ್ಕಾಗ್ಲಿ, ಗೊಬ್ಬರಕ್ಕಾಗ್ಲಿ, ಬೇರೆ ಬೇರೆ ಖರ್ಚುಗಳಿಗೆ ಅನುಕೂಲ ಆಗ್ತಿತ್ತು. ಇದನ್ನು ನಿಲ್ಲಿಸಿದೆ. ಇನ್ನೊಂದು ಯೋಜನೆ, ಒಂದು ರೈತರಿಗೆ ಒಂದು ಹಾಲಿನ ಪ್ರೋತ್ಸಾಹ ಧನ. ಈ ಸರ್ಕಾರ ಬಂದ್ಮೇಲೆ ಹಾಲಿನ ಪ್ರೋತ್ಸಾಹ ಧನ ಕೂಡ ಕೊಟ್ಟಿಲ್ಲ ಇಲ್ಲಿವರೆಗೂ. ಸುಮಾರು ಕಾರ್ಯಕ್ರಮಗಳನ್ನ ಕೂಡ ಈ ಸರ್ಕಾರ ನಿಲ್ಲಿಸಿದೆ. ಅದೇ ರೀತಿ ತಮ್ಮ ಹೇಳೋದು ಇಷ್ಟ ಪಡೋದೇನಂದ್ರೆ, ನಮ್ಮ ಭಾಗದಲ್ಲಿ ಬಳ್ಳಾರಿ ಜಿಲ್ಲಾದಲ್ಲಿ ತುಂಗಾಭದ್ರಾ ಬೆಲ್ಟ್ ಅಲ್ಲಿ ಹೋದ ವರ್ಷ ಎಣ್ಣೆ ಬೆಳೆ ಇಲ್ಲ ಸಮಯ ಎಷ್ಟೋ ಜನ ರೈತರು 8-9 ತಿಂಗಳಿಂದ ಖಾಲಿ ಕೂತ್ಕೊಂಡಿದ್ದಾರೆ. ಇದೇ ಪಕ್ಕಕ್ಕೆ ಗಂಗಾವತಿ ನೀರಾವರಿಯವರು ಇಬ್ಬರು ಕೂಡ ಶಿವಮೊಗ್ಗ ತಾಲೂಕಿಗೆ ತೀರ್ಥಹಳ್ಳಿಗೆ ಬದುಕಾಕ್ ಹೋಗಿದ್ದಾರೆ. ಬದುಕಾಕ್ ಹೋದಲ್ಲಿ ಅಲ್ಲಿ ಮಳೆಯಿಂದ ಅನಾಹುತ ಆಗಿ ಅವರು ರಾತ್ರಿ ಮಲಿಕೊಂಡಿದ್ದಾರೆ. ಆ ಶೆಡ್ ಮೇಲೆ ಇದು ಒಂದು ಭೂಮಿ ಒಂದು ಉದ್ದ ಬಿದ್ದು, ಕಾಂಪೌಂಡ್ ಬಿದ್ದು ಅವರು 3 ಹಸನಿಗಿದ್ದಾರೆ. ಅದಕ್ಕೋಸ್ಕರ ನಾವು ಹೇಳಪ್ಪ ಅಂದ್ರೆ, ಅದೇ ರೀತಿ ಬಹಳ ಎಕ್ಸಾಂಪಲ್ ಅವ್ರದ್ದು ಒಂದು ಫ್ಯಾಮಿಲಿ ಹೇಳಿದೆ. ಅದೇ ರೀತಿ ನಮ್ಮ ಭಾಗದಲ್ಲಿ ಕೂಡ ಬಹಳ ಜನ ಗುಳೆ ಹೋಗ್ತಾ ಇದ್ದಾರೆ, ಬೆಂಗಳೂರಿಗೆ, ಬಾಂಬೆಗೆ, ಹೈದರಾಬಾದ್ಗೆ. ಇದನ್ನ ತಪ್ಪಿಸ್ಬೇಕಪ್ಪ ಅಂತಂದ್ರೆ, ನೀವು ರೈತರು ನಮ್ಮ ಇಲ್ಲಿ ಒಂದು ಎಕರೆಗೆ 50,000 ರೂಪಾಯಿನ ಪರಿಹಾರ ಧನ ಕೊಡ್ರಿ. ಕೇಂದ್ರ ಸರ್ಕಾರದಿಂದ ಕೂಡ ಬಹಳ ಅನುದಾನ ಬರ್ತದೆ. ನೀವು ಒಂದು ಇಲ್ಲಿ ಇದನ್ನ ಬರ ಪರಿಹಾರ ಅಂತ ಹೇಳಿ ಹೊರಡಿಸಿ ನೀವು ಕೇಂದ್ರ ಸರ್ಕಾರಕ್ಕೆ ಹೋದ್ರೆ ಅವರು ಕೂಡ ಸಹಾಯ ಮಾಡ್ತಾರೆ. ನೀವು ಇಲ್ಲಿ ಬರ ಪರಿಹಾರನೇ ಇದು ಮಾಡಿಲ್ಲ. ಅಧಿಕಾರಿಗಳು ಎಲ್ಲ ಬರ ಪರಿಹಾರದ್ದು ಏನೈತೆ ಏನನ್ನೋದನ್ನ ಕೂಡ ಲೀಸ್ಟ್ ಮೇಲ್ಗಡೆ ಕಳಿಸಿದ್ರೆ ಒಂದು ನಾವು ಕೂಡ ಕೇಂದ್ರ ಸರ್ಕಾರಕ್ಕೆ ನೀವು ಕೊಡ್ರಿ, ಬರ ಪರಿಹಾರ ಮಾಡಿದಾರೆ ನಮ್ಮ ರಾಜ್ಯ ಸರ್ಕಾರ, ನೀವು ಅವರಿಗೆ ಪರಿಹಾರ ಕೊಡ್ರಿ, ರೈತರಿಗೆ ಒಂದು ಆಸರೆ ಆಗ್ರಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ. ಇವತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ, ಇವತ್ತು ನರ್ಸರಿಯಲ್ಲಿ ಮೆಣಸಿನಕಾಯಿ ಸಸಿ ಸುಮಾರು 50-60 ದಿವಸ ಆಗಿದೆ. ಅದು ಇಷ್ಟೇ ದಿವಸದಲ್ಲಿ ಸಸಿ ನೆಡ್ಬೇಕನ್ನೋ ಒಂದು ಇರ್ತದೆ. ಏನಪ್ಪಾ ಅಂತಂದ್ರೆ, ಆ ಸಸಿ ಈಗ ಆಗ್ಲೇ 50 ದಿವಸ ಕೈ ಬಂದಿದೆ, ಆಗ್ಲೇ ಚೆಂಡು ಹೊಡಿತಾ ಇದೆ. ಈಗ್ಲೇನೆ ಈಗ ಕೆನಾಲ್ಗಳಿಗೆ ಕುಡಿಯ ನೀರು ಬಿಟ್ಟಿದ್ದೀರಿ, ಇದನ್ನ ನಾವು ಸ್ವಾಗತ ಮಾಡ್ತಾ ಇದೀವಿ. ಕುಡಿಯ ನೀರು ಬಿಟ್ಟಿರಲ್ಲ, ಅದ್ರ ಜೊತೆಗೇನೆ ಕೂಡ ನೀವು ರೈತರ ಹೊಲಗಳಿಗೆ ನೀರು ಬಿಟ್ಟರು ಆ ಒಂದು ನರ್ಸರಿ ಏನು ಇವತ್ತು ಪ್ಯಾಡಿ ಆಗಿರ್ಬೋದು, ಆ ದಿವಸ ಆದ್ಮೇಲೆ ಆ ಸಸಿ ಅಲ್ಲಿ ನೆಟ್ಟರು ಕೂಡ ಬೆಳೆ ಬರೋದಿಲ್ಲ. ಮುಂದುಗಡೆ ಬೇರೆ ಬೇರೆ ಒಂದು ಅನಾಹುತ ಆಗಿ ರೋಗ ರುಜಿನ ಬರ್ತದೆ. ಅದಕ್ಕೋಸ್ಕರ ಈಗ ನೀರೇನು ನೀವು ಕುಡಿಯ ನೀರಿಗೆ ಬಿಟ್ಟಿದ್ದೀರಿ, ಇದನ್ನೇ ಕಂಟಿನ್ಯೂ ಮಾಡಿ ನಮ್ಮ ರೈತರಿಗೆ ಇನ್ ಟೈಮ್ಗಳಿಗೆ ಬೆಳೆಗಳಿಗೆ ನೀರು ಕೊಟ್ಟು ಈಗಲಾದ್ರೂ ಕೂಡ ಸರ್ಕಾರ ರೈತರ ಪರವಾಗಿ ನಿಂತ್ಕೊಂಬ್ಲಪ್ಪ ಅಂತ ಹೇಳಿ ನಾವು ಇವತ್ತು ರೈತ ಮೋರ್ಚಾ ವತಿಯಿಂದ ಬಳ್ಳಾರಿ ಜಿಲ್ಲೆಯಲ್ಲಿಂದ ಅಹೋರಾತ್ರಿ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಈ ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನಪ್ಪಾ ಅಂತಂದ್ರೆ, ನಮ್ಮ ತುಂಗಭದ್ರಾ ಇವತ್ತು 45 TMC ನೀರಿದೆ. ಇವತ್ತು ನಮಗೆ 45,000 ಕ್ಯೂಸೆಕ್ಸ್ ನಮ್ಮ ತುಂಗಭದ್ರಾಗ ಒಳ ಹರಿವಿದೆ.
ಮತ್ತೆ ಇವತ್ತು ತಾವು ಕೂಡ ನಮ್ಮ ಮೀಡಿಯಾ ಮುಖಾಂತರ ಕೂಡ ನಾವು ಬೆಳಿಗ್ಗೆ ಕೇಳಿದೀವಿ, ತುಂಗಾಲಿನಿಂದ 82ರಿಂದ 85,000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಆ ನೀರು ಇಲ್ಲೇ ನಮ್ಮ ತುಂಗಭದ್ರಿಗೆ ಡ್ಯಾಮ್ಗೆ ನೀರು ಬರ್ತಾ ಇರೋದು. ಈಗ ನಮ್ದು ಏನಪ್ಪಾ ಅಂತಂದ್ರೆ ಇನ್ನು 2 ದಿವಸದಲ್ಲಿ 65 TMC ನೀರು ಆಗೋದ್ರಲ್ಲಿ ಯಾವುದರಲ್ಲಿ ಅನುಮಾನ ಇಲ್ಲ. ಅದಕ್ಕೋಸ್ಕರ ಈಗ ರೈತರು ಮೊದಲೇ ತೊಂದರೆಯಲ್ಲಿ ಇರೋದ್ರಿಂದ ಡ್ಯಾಮ್ ಅಲ್ಲಿ ದೇವರು ಇವತ್ತು ಕರುಣೆ ತೋರಿಸಿದಾನ. ಆ ಭಾಗದಲ್ಲಿ ನಮ್ಮ ಡ್ಯಾಮ್ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಒಳ್ಳೆ ಮಳೆ ಬರ್ತಾ ಇದೆ. ಇವತ್ತು ಒಳ್ಳೆ ನೀರು ಬರ್ತಾ ಇರೋದ್ರಿಂದ ಕೂಡ ರೈತರಿಗೆ ನೀರು ಬಿಡ್ಲಿ ಅಂತ ಹೇಳಿ ನಮ್ಮ ಬಳ್ಳಾರಿ ಜಿಲ್ಲಾ ರೈತರ ಪರವಾಗಿ ಕೈ ಮುಗಿದು ನಮಸ್ಕಾರ ಮಾಡ್ತಾ ಇದೀವಿ.